ನಿಜವಾಗ್ಲೂ ನಮ್ಮ ಅಣ್ಣವರು ಹೇಳಿದ ಪ್ರಕಾರ, ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ತುಂಬ ಅತ್ಯುತ್ತಮವಾಗಿ ಆಗ್ತಾಯಿದೆ. ಯಾಕಂದರೆ ಇವತ್ತು ಬಂದು ಯಶಸ್ವಿ ಆಗ್ತಾಯಿದೆ ಅನ್ನೋ ಒಂದು ಕಾರಣಾಂತರದಿಂದ ಇವತ್ತು ನಮ್ಮ ಕನ್ನಡಿಗರು ಬೆಂಬಲ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಕಡೆಯಿಂದ ಇವತ್ತು ನಮ್ಮ ಬೆಂಗಳೂರು ಮಾತ್ರ ಅಲ್ಲ, ನಮ್ಮ ರಾಜ್ಯದಾದ್ಯಂತ ಒಂದೊಂದು ಜಿಲ್ಲೆಗಳಲ್ಲಿ ಕೂಡ ಬೆಳಗಿನಿಂದನೇ ನೀವು ನೋಡ್ತಾ ಇರ್ಬೋದು ಅಂಥ ಅತ್ಯುತ್ತಮವಾದಂಥ ಬಂದಾಗ್ತಾ ಇದೆ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಬರಬೇಕಾದ್ರೆ ಒಂದು ಜಾಗದಲ್ಲಿ ಹೋಗಿ ಒಂದು 2 ನಿಮಿಷ ಶಾಲೆ ಹಾಕ್ಕೊಂಡು ನಿಂತಿದ ತಕ್ಷಣ ನಮ್ಮನ್ನು ಕೈದಿಗಳ ರೀತಿಯಲ್ಲಿ, ಸರ್ ನೀವು ಇಲ್ಲಿ ನಿಂತ್ಕೊಳಂಗಿಲ್ಲ, ನಿಮ್ಮ ಮೇಲೆ ಕೇಸ್ ಆಗುತ್ತೆ, ನೀವು ಈ ರೀತಿಯಾಗಿ ನಿಂತ್ಕೊಂಡ್ರೆ ನಾವು ಇನ್ನೊಂದು 2 ನಿಮಿಷದಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ, ನಾವು ಏನು ತಪ್ಪು ಮಾಡಿದ್ದೀವಿ, ನಾವು ಯಾರಿಗಾಗಿ ಬಂದಿದ್ದೀವಿ, ನಮ್ಮ ಮನೆಗಾಗಿ ಬಂದಿದ್ದೀವ, ಇಲ್ಲ ನಮ್ಮ ಹೆಂಡತಿ ಮಕ್ಕಳಿಗೆ ಒಂದು ನ್ಯಾಯ ಕೊಡಿ ಅಂತ ಬಂದಿದ್ದೀವ, ಇಲ್ಲ ನಮಗೆ ದುಡ್ಡು ಕೊಡಿ ಅಂತ ಬಂದಿದ್ದೀವ, ಇಲ್ಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರೋಂಥ ಅನೇಕ ಈ ಹೊರ ರಾಜ್ಯಗಳ ಪುಂಡರು, ಈ MES ಅವರು ಈ ಮರಾಠಿಗರಿಂದ ನಮ್ಗೆ ಆಗ್ತಾ ಇರೋ ತೊಂದರೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಇವತ್ತು ಒಂದು ನಮ್ಮ ಕರ್ನಾಟಕದ ಒಂದು ಕಂಡಕ್ಟರ್ನ ಅಂಥ ಅವಮಾನ ಮಾಡಿ ಅಂಥ ರೀತಿಯಾದಂಥ ತೊಂದರೆ ಕೊಟ್ಟು ಓಡಿದು ಪಾಪ ಅವರು ಬಂದಾಗ ಅವರು ಹೇಳಿಕೆ ಕೇಳುವಾಗ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಇವತ್ತು ನಾವು ಕನ್ನಡಿಗರು ಯಾರು ಬಲೆ ಹಾಕೊಂಡು ಕೂತಿಲ್ಲ. ಇವತ್ತು ಹೇಳಿದ ಪ್ರಕಾರ ನಾವು ಇರೋದು ನಿನ್ನ ಮುಂದೇನು ಸತ್ರು, ನಾವು ಸತ್ತ ಮೇಲೆ ನಮ್ಮ ಪೀಳಿಗೆಗಳಿಗೂ ನಾವು ಹೇಳೋ ಪ್ರಕಾರ ಈ ಬೆಂಕಿನ ನಾವು ಹಚ್ಚಿಸ್ತೀವಿ. ಯಾಕೆಂದರೆ ಇದು ನಮ್ಮ ಕನ್ನಡ ನಾಡು, ನಮ್ಮ ಉಸಿರು, ನಮ್ಮ ಜೀವ, ನಮ್ಮ ರಕ್ತ, ನಮ್ಮ ಕನ್ನಡ ನಾಡು ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಇವತ್ತು ನಮ್ಮನ್ನು ತೊಗೊಂಬಂದು ನೀವು ಒಳಗಡೆ ಹಾಕ್ಕೊಂಡಿದ್ದೀರಾ ಅಂತ ನಮಗಿದಿಲ್ಲ. ಇವತ್ತು ಎಲ್ಲಿ ಬಂದು ಇದು ಆಗ್ತಾ ಇದೆ ಅಂತ ಇವತ್ತು ಬಂದು ಯಶಸ್ವಿ ಆಗ್ತಾ ಇದೆ, ಅಲ್ಲಲ್ಲಿ ನಡೀತಾ ಇದೆ. ಪೊಲೀಸ್ ಅವ್ರಿಗೆ ಗೊತ್ತು. ಇವತ್ತು ಸರ್ಕಾರ ಏನು ಮಾಡಿದ್ದಾರೆ, ಪೊಲೀಸ್ ಅವ್ರನ್ನ ನಮ್ಮ ಮೇಲೆ ಎದುರು ಬಿಟ್ಟು ನಮ್ಮನ್ನು ಎದುರು ತೋರಿಸ್ಕೊಂಡು ಬೇಡ ನೀವು ಇರಬಾರ್ದು ಅಂತ ನಮ್ಮನ್ನು ತೊಗೊಂಬಂದು ಒಂದು ಗೂಡಾಗ್ತಾ ಇದ್ದಾರೆ. ಆದರೂ ನಮ್ಮ ಹೋರಾಟನ ನಿಲ್ಸೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ನೀವು ಎಚ್ಚೆತ್ಕೊಂಡು ಈ ರೀತಿಯಾದಂಥ ಪುಂಡರುಗಳನ್ನು ಇಂಥದವ್ರನ್ನ ಕೂಡಲೇ ಅವ್ರನ್ನ ಕೈದಿಗಳನ್ನ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು. ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಕನ್ನಡಿಗರಿಗೆ ಮಾನ್ಯತೆ ಕೊಡಬೇಕು. ಕೆಲಸದಲ್ಲಾಗಲಿ ಎಲ್ಲ ಜಾಗದಲ್ಲಿ ನೀವೇ ನೋಡಿದ್ದೀರಾ. ಇವತ್ತು ನೀವು ಪ್ರೆಸ್ ಮೀಟ್ ಇದ್ದೀರಾ, ನೀವೇ ನೋಡಿದ್ದೀರಾ. ಎಲ್ಲೇ ಹೋಗಲಿ ಒಬ್ಬ ಕನ್ನಡಿಗನ ನೋಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಒಂದು ಹೋಟ್ಲಾಗಲಿ, ಪೆಟ್ರೋಲ್ ಬ್ಯಾಂಕ್ ಆಗಲಿ, ಯಾವುದೇ ಹಾಸ್ಪಿಟ್ಲ್ಗಳಲ್ಲಾಗಲಿ ಎಲ್ಲ ಹೊರದವ್ರೆ. ಇವತ್ತು ನಮ್ಮ ಕನ್ನಡಿಗರು ಕೇಳಿದೆ ಕನ್ನಡ ಮಾತಾಡಪ್ಪ ಅಂದರೆ ಕನ್ನಡ ಇಲ್ಲ ಅಂತ ನಾವು ಆವಾಗ ನಮ್ಮ ಹೊಟ್ಟೆ ಉರಿತದೆ. ಯಾಕೆಂದರೆ ನಾವು ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಂದು ನಮ್ಮ ಕನ್ನಡ ಮಣ್ಣು, ನಮ್ಮ ಕನ್ನಡ ನೀರು, ನಮ್ಮ ಕನ್ನಡ ಊಟ ಇಲ್ಲಿ ದುಡ್ಕೊಂಡು ನೀನು ಹೋಗೋದಕ್ಕೆ ಇವತ್ತು ನಮ್ಮ ಮೇಲೆ ನೀನು ಆ ರೀತಿಯಾಗಿ ದೌರ್ಜನ್ಯಗಳು ಮಾಡ್ತಾ ಇದ್ದೀರಾ. ಇವತ್ತು ಕನ್ನಡಿಗರಿಗೆ ಮರ್ಯಾದೆನೇ ಇಲ್ಲ. ಕನ್ನಡಿಗರು ಏನಾದರೂ ಒಂದು ಕೇಳಕ್ಕೆ ಬಂದರೆ ನೋಡಿ, ಹೆಣ್ಮಕ್ಳು ಅವ್ರ ಮನೆಗಳಲ್ಲಿ ಕಷ್ಟ ಇದೆ ರೀ, ಅವ್ರ ಕೆಲಸಗಳಿದೆ ಎಲ್ಲ ಬಿಟ್ಟು ಇವತ್ತು ಯಾತಕ್ಕಾಗಿ ಹೋರಾಟಕ್ಕೆ ಬಂದಿದ್ದಾರೆ? ಮನುಷ್ಯಾಕ್ಷಿ ಇಲ್ವಾ? ಕುತ್ಕೊಂಡು ಇವತ್ತು ಅಣ್ಣ ಹೇಳೋದಂಗೆ ಪ್ರಕಾರ ಹನಿ ಡ್ರಾಪು ಆ ಡ್ರಾಪು ಅಂದ್ಕೊಂಡು ನಿಮ್ಮ ಪಕ್ಕದಲ್ಲೇ ಇದ್ದಾರೆ ರೀ ನಿಮ್ಮ ದಶ್ಮನ್ಗಳು. ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ರಿ. ಇವತ್ತು ನಾನು ಒಂದೇ ಒಂದು ಕೇಳ್ಕೊತೀನಿ ರಾಜ್ಯಕ್ಕೆ, ಸಿದ್ದರಾಮಯ್ಯ ಸಾಹೇಬರಿಗೆ, DK ಸಾಹೇಬರಿಗೆ, ನಮ್ಮ ವಿರೋಧ ಪಕ್ಷ ನಾಯಕರುಗಳು ಕೂಡ ನಿಮ್ಮ ಜಗಳಗಳನ್ನ ಬಿಟ್ಟು ರಾಜ್ಯದಲ್ಲಿ ಏನಾಗ್ತಾ ಇದೆ, ಜನಗಳಿಗೆ ಏನು ತೊಂದರೆ ಆಗ್ತಾ ಇದೆ, ಏನು ಅನ್ಯಾಯ ಆಗ್ತಾ ಇದೆ ಅದನ್ನ ಫಸ್ಟು ಗಮನಕ್ಕೆ ತಗೊಳ್ಳಿ. ರಾಜ್ಯದಲ್ಲಿ ಯಾರಿಗೆಲ್ಲ ಯಾವೆಲ್ಲ ರೇಟ್ಗಳು ಎಕ್ಕಿಸ್ತಾ ಇದ್ದೀರಾ, ಇದ್ದಕ್ಕಿದ್ದಂಗೆ ನಿಮ್ಮ ಇಷ್ಟದ ಪ್ರಕಾರ ರೇಟ್ಗಳು ಎಕ್ಕಿಸ್ತಾ ಇದ್ದೀರಾ. ಸರಿ, ನೀವು ಒಂದೊಂದು ದಿನಾನು ಒಂದೊಂದು ಕ್ಷಣನೂ ಕೂಡ ನಿಮಗೆ ರಾತ್ರಿ 12 ಗಂಟೆಗೆ ಕೂತ್ಕೊಂಡು ಮೀಟಿಂಗ್ ಮಾಡ್ತೀರಾ, ರೇಟ್ ಎಕ್ಕಿಸ್ಬಿಡ್ತೀರಾ. ಆದರೆ ಪೇಮೆಂಟ್ ಯಾವತ್ತಾದರೂ ಒಬ್ರಿಗಾದ್ರೂ ಎಕ್ಸಿತೀರಾ? 15,000 ಅಂದರೆ ಅವನು ವರ್ಷಾನ್ಗಟ್ಲೆ ಇದ್ರೆ ಅವ್ನು ಅದೇ ಪೇಮೆಂಟೆ, 10,000 ಇದ್ರೆ ಅವ್ನಿಗೆ ಅದೇ ಪೇಮೆಂಟೆ. ಆದರೆ ನಿಂದು ಬದಲಾವಣೆಗಳು ಮಾತ್ರ ನಿಮ್ಮದು ನಡೀತಾ ಇರ್ತದೆ. ಇದಕ್ಕೆ ಸಾಲಿಲ್ಲ, ಇವರು ಕೊಡೋಕ್ಕೆ ಸಾಲಿಲ್ಲ ಅಂತಲೇ ನೀವು ಮಾಡ್ತಾ ಇದ್ದೀರಾ. ಎಲ್ಲ ಜನಗಳ ಮೇಲೆ ಆಗ್ತಾ ಇದ್ದೀರಾ. ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ನಾವು ಕರ್ವೆ ಸ್ವಾಭಿಮಾನಿ ಸೇನೆಯಿಂದ ಬೆಂಗಳೂರು ಅಧ್ಯಕ್ಷ ನವೀನ್ ಮಾತಾಡ್ತಾ ಇದ್ದೀನಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದನ್ನು ನಿಮ್ಮ ಹತ್ರ ನಾವು ಕೋರಿಕೆ ಕೇಳ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಎಚ್ಚೆತ್ಕೊಂಡು ನಡೀತಾ ಇರೋ ಅನ್ಯಾಯನ ತಡೆಗಟ್ಟಿ ನಮ್ಮ ಕರ್ನಾಟಕದಲ್ಲಿರೋ ಹೊರ ರಾಜ್ಯಗಳ ಪುಂಡರನ್ನು ನೀವು ಕಡೆಗಾಣಿಸ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ನಡೀತದೆ. ನಮ್ಮನ್ನು ಅರೆಸ್ಟ್ ಮಾಡಿದ್ರೂ ಪರವಾಗಿಲ್ಲ, ನಮ್ಮನ್ನು ಸಾಯಿಸಿದ್ರೂ ಪರವಾಗಿಲ್ಲ, 24 ಗಂಟೆ ನಮ್ಮ ಕನ್ನಡಿಗರು ಹೋರಾಟ ಮಾಡೋದಕ್ಕೆ ನಾವು ಸದಾ ಸಿದ್ಧರಾಗಿದ್ದೀವಿ. ಈ ಮೊನ್ನೆ ಅಷ್ಟೇ BMRCLಲ್ಲಿ ಕಾಲ್ಫರ್ ಆಗಿತ್ತು. ಅವ್ರು ನೋಡಿದ್ರೆ ಎಲ್ಲರೂ 2-3 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರು ಬೇಕು ಅಂತಾರೆ. ಎಲ್ಲಿ ಸಿಗ್ತಾರೆ ಎಕ್ಸ್ಪೀರಿಯೆನ್ಸು? ಈಗ ಅಷ್ಟೇ BMRCL ಓಪನ್ ಆಗಿರೋದು. ಸೊ ಎಕ್ಸ್ಪೀರಿಯೆನ್ಸ್ ಎಲ್ಲಿಂದ ಅಂದರೆ ಎಲ್ಲ ತಮಿಳ್ನಾಡು ಇಲ್ಲಿಂದ ತೊಗೊಳ್ಳೋದಕ್ಕೆ ಅವರು ಇದು ಮಾಡ್ತಾಯಿದ್ದಾರೆ. ಸೊ ಅದರಿಂದ ಕನ್ನಡದವ್ರಿಗೆ ಆದ್ಯತೆ ಕೊಡಬೇಕು ಅಂತ ಕೇಳಿಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್ ಅವ್ರಿಗೆ ವಿನಂತಿ.